ಈ ಭೂಗತ ಲೋಕದಲ್ಲಿ ಅಮಾಯಕರ ಮಧ್ಯೆ ಘೋರ ಪಾಪಿಗಳು ಇದ್ದಾರೆ. ಅವರನ್ನು ಪ್ರಶ್ನಿಸಿ ಶಿಕ್ಷಿಸುವ ಸರ್ಕಾರಿ ಅಧಿಕಾರಿಗಳು ಅವರ ಬೆಂಬಲಕ್ಕೆ ದೊಡ್ಡ ಬಲವಾಗಿದ್ದಾರೆ. ಇಲ್ಲಿ ಸ್ಮಗ್ಲಿಂಗ್, ಡ್ರಗ್ಸ್, ಗಾಂಜಾ, ಅಫೀಮ್ ಮುಂತಾದ ದಂಧೆಗಳು ನಡೆಯುತ್ತವೆ. ಇಂತಹ ಪ್ರಪಂಚಕ್ಕೆ ನಿಷ್ಠಾವಂತ ಅಧಿಕಾರಿ ಬಂದಾಗ ಮನೆ ಕಣ ಹೊಸ ಸೈ. ಏಯ್ ಮಮ್ಮ, ನೀನೇನು ಹೊಸ್ದಾಗಿ ಬಂದ್ರೆ ಎಸ್ ಐ ನಮ್ಮ ಏರಿಯಾಗೆ? ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋ. ಇವತ್ತೇ ಬಂದಿದ್ದೀನಿ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಒಳಗಾಕಿ ರುಬ್ತಾ ಇದ್ದೆ. ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ನಮಸ್ಕಾರ ಸರ್. ಏನ್ರಿ ನಿಮ್ಮ ಹೆಸರು? ಸೋಮಯ್ಯ ಅಂತ ಸರ್. ಸೋಮಯ್ಯ, ಹೇಳಿ ಸರ್. ಆ ಪೆಂಡಿಂಗ್ ಫೈಲ್ ತಗೊಂಬನ್ನಿ. ಓಕೆ ಸರ್. ಸರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಸರ್. ಏನು ಹೇಳಿ? ಸರ್, ಇಲ್ಲಿ ಅಕ್ಕಪಕ್ಕ ನಡೀತಾ ಇರೋ ಘಟನೆ ಬಗ್ಗೆ ನಿಮ್ಮ ಹತ್ರ ಹೇಳಬೇಕಿತ್ತು ಸರ್. ಹೇಳಿ. ಈ ಅಕ್ಕಪಕ್ಕ ಏರಿಯಾದಲ್ಲಿ ಒಬ್ಬ ರೌಡಿ ಇದ್ದಾನೆ ಸರ್. ತುಂಬ ಕೆಟ್ಟ ಜನ ಸರ್. ಅವ್ನು ಯಾರಿಗೂ ಏನು ಎದುರೋದಿಲ್ಲ ಸರ್. ಅವನ ಹಿಂದೆ MLA MP ಗಳೆಲ್ಲ ಇದ್ದಾರೆ ಸರ್. ಏನು ಅವನ ಹೆಸರು? ಸಾರ್, ಅವನ ಹೆಸರು ಮುನ್ನಾ ಬಾಯಿ ಅಂತ ಸಾರ್. ಅಷ್ಟೇ ಅಲ್ಲ ಸಾರ್, ಅವನಿಗೊಬ್ಬ ತಮ್ಮ ಇದ್ದಾನೆ, ಅನ್ವರ್ ಅಂತ. ಅವನಂತೂ ತುಂಬ ವರ್ಸ್ಟು ಸಾರ್. ಬಹಳಷ್ಟು ಜನ ಹೆಣ್ಮಕ್ಳು ಜೀವನನೇ ಹಾಳು ಮಾಡಿದ್ದಾನೆ ಸರ್. ಅವನು ಇವಾಗ ಇಲ್ಲಿಲ್ಲ ಬಿಡಿ ಸರ್. ಯಾಕೆ ಸರ್, ಲಾಸ್ಟ್ ಟೈಮು ಒಬ್ಬ MLA ಮಗಳಿಗೆ ರೇಪ್ ಅಟೆಂಪ್ಟ್ ಮಾಡ್ದ ಸರ್. ಅದಕ್ಕೋಸ್ಕರ ಮುನ್ನಾಬಾಯಿ ನಮ್ಮಲ್ಲೇ ಜಗಳ ಯಾಕೆ ಅಂತ ಹೇಳ್ಬಿಟ್ಟು ಅವನ ಮುಂಬೈ ಕಳಿಸ್ಬಿಟ್ಟ ಸರ್. ಫೈಲ್ ಕೊಡಿ. ತಗೊಳ್ಳಿ ಸರ್. ಏನು ಯೋಚನೆ ಮಾಡ್ತಾ ಇದ್ದೀರಾ ಸರ್? ಇಂಥ ರಾಕ್ಷಸರ ಮಧ್ಯೆ ಹೇಗ್ರಿ ಇದ್ದೀರಾ? ಸರ್, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗದೆ ಸರ್ ನಾವು ಹೇಗಿದ್ವಿ ಅಂತ. ಏನಾರ ಮಾಡ್ಬೇಕ್ರಿ, ಏನಾರ ಮಾಡಲೇಬೇಕು. ಯಾಕೋ ಮಗ, ಮುಖ ಯಾಕೆ ಹಿಂಗೆ ಮಾಡ್ಕೊಂಡಿದ್ಯಾ? ಯಾರೋ ಎಸ್ ಐ ಅಂತಣ ಬೆಳಗ್ಗೆ ಬಂದು ಹೊಡೆದ್ಬಿಟ್ಟ. ಯಾರು? SI? ಅದೇ ಅಣ್ಣ, ಈ ಏರಿಯಾಗೆ ಹೊಸ್ದಾಗಿ ಬಂದಿರೋ ಪೊಲೀಸ್ ಇರಬೇಕು. ಏ ಬಿಡೋ, ಅವನಿಗೆ ನಾವ್ಯಾರು ಅಂತ ಗೊತ್ತಿಲ್ಲ, ಅರ್ಥ ಮಾಡ್ಸೋಣ. ಏನು ಸೋಮಯ್ಯ, ಸೈತಾನ್ ಬರ್ತಾ ಇದ್ದಾನೆ, ಸಲಾ ಮಾಡಿಬೇಕು ಅಂತ ಗೊತ್ತಿಲ್ವಾ? ನಮಸ್ಕಾರ ಅಣ್ಣ. ಎಲ್ಲಿ SI? ಒಳಗಡೆ ಇದ್ದೀರಣ್ಣ. ಏನು ಸರ್, ನನ್ನ ಬಗ್ಗೆ ಗೊತ್ತಿಲ್ಲ ಅಂದರೆ ಕೇಳಿ ತಿಳ್ಕೊಳ್ಳಿ, ಇಲ್ಲ ಅಂದರೆ ಬಲಿಯಾಗೋಗ್ತೀರಾ. ಏಯ್, ಹುಷಾರು ಕಣ, ಹೊಸ SI, ಅದು ನಮ್ಮ ಏರಿಯಾಗೆ. ಸೋಮಯ್ಯ, ಯಾವನು ಸೊಸೈಟಿಗೆ ಯೂಸ್ ಆಗದರೆ ಯೂಸ್ಲೆಸ್ ನನ್ನ ಮಗ ಹಾರ್ಡ್ ಪೊಲೀಸ್ ಸ್ಟೇಷನಿಗೆ ಬಂದುಬಿಟ್ಟು ಈ ಥರ ಬಿಹೇವ್ ಮಾಡ್ತಾನೆ ಅಂದರೆ ಏನ್ರಿ ಅರ್ಥ? ಯಾವನ್ರಿ ಅವನು? ಸರ್, ಅವನೇ ಸರ್ ಮುನ್ನಾಬಾಯಿ ರೈಟ್ ಹ್ಯಾಂಡು. ಸಿಕ್ ಅಮಾಯಕನೆಲ್ಲ ಕೊಚ್ಚಾಕೊಂಡು ಓಡಾಡ್ತಾ ಇದ್ದಾನೆ ಸರ್. ಇಂಥ ಕಚ್ಚಡ ನನ್ನ ಮಕ್ಕಳಿಗೆ ಫುಲ್ ಸ್ಟಾಪ್ ಇಟ್ಬಿಟ್ಟು ನಾಂದಿ ಹಾಡಲೇಬೇಕು. ಯಾರೋ ಮುನ್ನಾಬಾಯ್ ರೈಟ್ ಹ್ಯಾಂಡಾ? ಈ ನನ್ನ ಮಕ್ಕಳ ಆಟ ಸ್ಟಾರ್ಟ್ ಮಾಡಿ ತುಂಬ ದಿನ ಆಗಿದೆ. ಅಂತ್ಯ ಅನ್ನೋ ಹುಡುಕಾಟದಲ್ಲಿದ್ದಾರೆ. ಅಂತ್ಯ ಅನ್ನೋ ಆಟ ನಾನು ಆಡಿಸ್ತೀನಿ.
ಅಣ್ಣ ಏನಿದೆ? ಇಡ್ಲಿ ದೋಸೆ ಪಲಾವ್. ನನಗೊಂದು ಪ್ಲೇಟ್ ಪಲಾವ್ ಕೊಡಿ. ಪಲಾವ? ಹಾಂ. ತಗೊಳ್ಳಿ. ಅಣ್ಣ ನನಗೆ ಮನೆ ಬೇಕಿದ್ದು ಬಾಡಿಗೆಗೆ. ನಾನು ಬ್ಯಾಂಗ್ಳೂರಿಗೆ ಹೊಸಬ. ನನ್ನ ಫ್ರೆಂಡ್ ಒಬ್ಬರು ಬಾಲಕೃಷ್ಣ ಅಂತಿದ್ದಾರೆ, ಕೇಳ್ಬಿಟ್ಟು ಹೇಳ್ತೀನಿ. ಕೇಳಿ, ನಿಮ್ಮಿಂದ ಹೆಲ್ಪ್ ಆಗ್ಬೋದು. ಹಲೋ ಬಾಲಕೃಷ್ಣ, ಹಾಂ ಹೇಳು. ಮನೆ ಖಾಲಿ ಇದೆ ಅಂತ ಹೇಳಿದ್ದಲ್ಲ? 2 ಡೇಸಲ್ಲಿ ಖಾಲಿ ಆಗುತ್ತೆ, ಹೋಗಿ ನೋಡು. ಸರಿ ಸರಿ ಬನ್ನಿ, ಖಾಲಿ ಇದೆ ಅಂತ ಹೇಳಿದ್ದಾರೆ, ಬನ್ನಿ. ಹಾಂ ಸರಿ. ಬಾಲಕೃಷ್ಣ ತುಂಬ ಒಳ್ಳೆಯ ಜನ. ಹಾಂ. ಬಾಲಕೃಷ್ಣ ಅವ್ರು ಹೇಳಿದರು ಮನೆ ಖಾಲಿ ಇದೆ ಅಂತ, ನೋಡ್ಬೋದಾ? ಆಯಿತು ಬನ್ನಿ. ಅಣ್ಣ ನನಗೆ ಮನೆ ಇಷ್ಟ ಆಯಿತು. ಎಷ್ಟು ಬಾಡಿಗೆ? 6,000 ಬಾಡಿಗೆ, 15,000 ಅಡ್ವಾನ್ಸು. 2 ಡೇಸಲ್ಲಿ ಖಾಲಿ ಆಗುತ್ತೆ, ಮಾತಾಡ್ಬಿಟ್ಟು ಹೇಳ್ತೇನೆ. ಸರಿ, ಮಾತಾಡ್ಬಿಟ್ಟು ಹೇಳಿ. ತುಂಬ ಥ್ಯಾಂಕ್ಸ್ ಅಣ್ಣ, ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು. ಹ್ಞೂ. ಚೈತ್ರ, ನೀನು ಇಲ್ಲಿದ್ದೀಯಾ? ನಾನು ಅಂದ್ಕೊಂಡೆ ನಮ್ಮಿಬ್ಬರ ಭೇಟಿ ಯಾವತ್ತೂ ಆಗಲ್ಲ ಅಂತ. ಹಾಂ, ಇಲ್ಲಿಗೆ ಬಂದು 3 ಮಂತ್ಸ್ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ನಾವು ಈ ರೀತಿ ಸಿಗ್ತೀವಿ ಅಂತ. ನಿನಗೆ ನನ್ನ ಮೇಲೆ ಇನ್ನೂ ಪ್ರೀತಿ ಇದೆಯಾ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೇನು? ನಾ ಇನ್ನೂ ನಿನ್ನ ಮರ್ತಿಲ್ಲ. ಆ ದಿನ ಏನಾಯ್ತಂತ ಹೇಳೋ ಒಂದು ಚಾನ್ಸು ಕೊಟ್ಟಿಲ್ಲ ನೀನು. ಅವತ್ತೇನಾಯಿತು ಅಂತ ಕೇಳೋ ಆಸೆ ನನಗಿಲ್ಲ ಚೆಲ್ಲ. ಸರಿ, ನಾವು ಮೊದಲಿನ ಥರ ಇರ್ಬೋದಾ ಇನ್ನು ಮುಂದೆ? ನಂಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು. ಸರಿ. ಹಾಂ, ಹೇಳು. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನಾಳೆ ಮೀಟ್ ಆಗೋಣ. ನಾಳೆನಾ? ಹಾಂ ಸರಿ, ನಾಳೆ ಪಾನಿಪೂರಿ ತಿನ್ನೋಕೆ ಕರ್ಕೊಂಡು ಹೋಗು. ಸರಿ, ಬಾಯ್. ಮಿಸ್ ಯು. ಮಿಸ್ ಯು ಟು ಚೆಲ್ಲ. ಅಣ್ಣ, 1 ಪ್ಲೇಟ್ ಪಾನಿಪುರಿ. ಅಣ್ಣ, ಮಾಲು. ಹಂಗಲ್ಲ ಚಿನ್ನ, ಹಿಂಗೆ. ಏಯ್, ಏನೋ ಗುರಸ್ತಾ ಇದೆಯಾ? ಕಣ್ ಕೆಳಗೆ. ಯಾ ಏರಿಯಾನ ಇವಂದು? ಕಳಿಸ್ರೋ. ಚೆಲ್ಲ.
ಯಾಕೋ ಬೇಕು ನಿಂಗೆ ಇದೆಲ್ಲ? ಸರಿ ಇಲ್ಲ ಅವರು. ಹೋಗು ಇಲ್ಲಿಂದ ಪ್ಲೀಸ್. ಅವ್ರು ನಿಂಗೆ ಏನಾದರೂ ಮಾಡಿಬಿಡ್ತಾರೆ. ನನಗೆ ಬ್ಯಾಂಗ್ಳೂರು ವಸ್ತು ನಿಜ, ಆದರೆ ಇಲ್ಲಿ ನಡೀತಿರೋದು ಯಾವುದೂ ಹೊಸ್ತಲ್ಲ. ಆದರೂ ಗಾಡಿ ಹತ್ತು. ಗೊತ್ತಲ್ವಾ ಎಲ್ಲ ದಂಧೆಗಳು ಚೆನ್ನಾಗಿ ನಡೀತಿದೆ ಅಂತ. ಅದಕ್ಕೆ ಎಲ್ಲರಿಗೂ 10% ಜಾಸ್ತಿ ಕೊಡ್ತೀನಿ. ಮಂಜಾ, ನಿನಗೆ ಮಾತ್ರ 20% ಜಾಸ್ತಿ ಕೊಡ್ತೀನಿ. ಮಜ್ಜಾ ಮಾಡ್ಕೊ. ಅಣ್ಣ ಇದೊಂದು ಚೂರು ಸರಿ ಇಲ್ಲ. ನಿಮ್ಮ ಅಪ್ಪನ ಕಾಲದಿಂದ ಕೆಲಸ ಮಾಡ್ಕೊ ಬಂದಿದ್ವಿ. ನಿಯತ್ ಅನ್ನೋದು ಒಂದು ಚೂರು ಕಮ್ಮಿ ಆಗಿಲ್ಲ. ಆದರೆ ದುರಾಲೋಚನೆ ಒಂದು ಬಂದಿಲ್ಲ. ನಿನ್ನೆ ಮೊನ್ನೆ ಬಂದಿರೋರಿಗೆ ಜಾಸ್ತಿ ಕೊಡ್ತಿದ್ಯಾ, ಇದು ಸರಿನಾ? ಏಯ್, ನೆನ್ನೆ ಮೊನ್ನೆ ಬಂದಿರೋದಂತ ಯಾರಿಗೆ ಹೇಳ್ತಿದ್ಯಾ? ಓಯ್, ಯಾರ ಮುಂದೆ ನಿಂತ್ಕೊಂಡು ವಾಯ್ಸ್ ರೈಸ್ ಮಾಡ್ತಿದ್ಯಾ? ಏಯ್ ಸುಮ್ಮನಿರು. ಸುಮ್ಮನೆ ನಿಂತ್ಕೋ. ನಿಂತ್ಕೊಂಬೇಕಾ? ನಾವೆಲ್ಲ ಬಿಟ್ಟು ನಿಂತ್ಕೊಂಡ್ರೆ ಹಿಂದೆ ಮುಂದೆ ಯಾರು ಇರಲ್ಲ, ಬರೀ ಗೋರಿಗಳು ಬಿಟ್ಟು. ದಂಧೆ ನಡೆಸೋದು ಗೊತ್ತು, ನಿಲ್ಸೋದು ಗೊತ್ತು. ಈ ಮಾತೆಲ್ಲ ನಮ್ಮ ಹತ್ರ ಬೇಡ. ಅಣ್ಣ ತುಂಬ ಒಳ್ಳೆ ಮರ್ಯಾದೆ ಕೊಡ್ತಿದ್ಯಣ್ಣ. ಸಂತು, ಏನಾಯ್ತು ನಿಂಗೆ? ನನಗೆ ನೀನು ಬೇಕು, ಅವನು ಬೇಕು. ನಿಂಗೆಲ್ರು ಬೇಕಂತೀಯ, ನಂಗೆ ಯಾರು ಬೇಡ. ಮೂಳೆ ತಿನ್ನೋ ನಾಯಿ ಬೊಗಳಕ್ಕಷ್ಟೇ. ಬೇಟೆ ಆಡ ಸಿಂಹನ ಜೊತೆಗಿಟ್ಕೋ, ಕೆಲ್ಸಕ್ಕೆ ಬರುತ್ತೆ. ನಿಯತ್ತಂಟೆ ಭಾಗ ಚುಪ್ಪಿಂಚ್ ನಾವು. ಈ ಪ್ರೀತಿ ಪ್ರೇಮ ಸಂಬಂಧಗಳಲ್ಲಿರದ ನಿಯತ್ತು ಈ ರೌಡಿಸಮ್ ಅಲ್ಲಿ ಇರುತ್ತಾ? ನಿಯತ್ತನ್ನೋ ಹೆಸರು ಇಟ್ಕೊಂಡು ಈ ದುನಿಯಾದಲ್ಲಿ ಏನೂ ಮಾಡಕ್ಕಾಗಲ್ಲ. ನಾವಂದ್ರೆ ಭಯ ಇರ್ಬೇಕು, ಭಯ ಇಟ್ಟಿರ್ಬೇಕು. ಸಮುದ್ರದ ಅಲೆಗಳೇ ಆಗಲಿ ಬಿರುಗಾಳಿ ಆಗಲಿ ಒಳಗೆ ಬರಬಾರ್ದಂಥ ಪಾರ್ಟ್ನರ್ಸ್ ಎಂಬ 4 ಗೋಡೆಗಳನ್ನು ಕಟ್ಕೊಂಡಿದ್ದೀವಿ. ಆದರೆ ಈ ಕೊಚ್ಚಿ ನೀರು ಒಳಗಡೆ ಬರೋದಕ್ಕೆ ಆ ಗೋಡೆಗಳೇ ಕಾರಣ ಎಂದು ಯೋಚಿಸಿರಲಿಲ್ಲ. ಅದಕ್ಕೆ ಇದರ ಬಗ್ಗೆ ಏನಾದರೂ ಯೋಚನೆ ಮಾಡಿ. ನಮ್ಮಪ್ಪ ಹೇಳ್ತಿದ್ರು, ನಿಮ್ಮ ಜೊತೆಲಿದ್ದರೆ ಯಾವುದೇ ಥರ ತೊಂದರೆ ಬರೋದಿಲ್ಲ ಅಂತೇಳಿ. ನೀವು ಸಾಕಿರೋ ನಾಯಿಗಳೇ ನಿಮ್ಮನ್ನು ಬೊಗಳ್ತಾ ಇದ್ದಾವೆ. ಇದ್ರ ಬಗ್ಗೆ ಯೋಚನೆ ಮಾಡಿ. ಅಣ್ಣ, ರೈಟ್ನ ಯಾರೋ ಹೊಡೆದ್ಬಿಟ್ಟಿದ್ದಾರೆ ಅಣ್ಣ. ಯಾರೋನು? ರೈಟ್ ಎಲ್ಲವನೇ? ಯಾರು ಅಂತ ಗೊತ್ತಿಲ್ಲ ಅಣ್ಣ. ರೈಟ್ ಹಾಸ್ಪಿಟ್ಲಲ್ಲ ಅವನಣ್ಣ. ನಾನು ಇದಕ್ಕಿಂತ ನಿಧಾನವಾಗಿ ಹೇಳಲ್ಲ. ರೈಟ್ನ ನೋಡಿ ಬರೋ ಅಷ್ಟರಲ್ಲಿ ಅವ್ನು ನನ್ನ ಕಣ್ಮುಂದೆ ಇರಬೇಕು. ಸರಿ ಅಣ್ಣ. ಚಿಕ್ಕಪ್ಪ, ಎಲ್ಲೋಗಿದ್ದೆ 2 ದಿನ? ಕಾಣ್ತಾನೆ ಇಲ್ಲ. ಏನು ವಿಷಯ ಹೇಳ? ಅಲ್ಲ, ನಿನ್ನೆ 4:15 ಹಂಗೆ ರೈಟ್ನ ಒಬ್ಬ ಹೊಡಿತಿದ್ದ. ಅವ್ನ ಫೋಟೋ ತಗೊಂಡಿದ್ದೀನಿ ನೋಡಿ. ಇವನೇ. ಸರಿ ಸರಿ, ಈ ಫೋಟೋ ನನಗೆ ಕಳಿಸು. ನೀನು ಯಾರಿಗೂ ತೋರ್ಸೋಕೆ ಹೋಗ್ಬೇಡ. ಹುಷಾರಾಗಿ ಮನೆಗೆ ಹೋಗು. ಯಜಮಾನ್ರೆ, ಈ ಮನುಷ್ಯನೆಲ್ಲರೂ ನೋಡಿದ್ದೀರಾ? ನೋಡಿಲ್ಲ. ನೋಡಿಲ್ವಾ? ನೋಡಿಲ್ಲ. ಮೇಡಮ್, ಇವ್ರನ್ನೆಲ್ಲಾದರೂ ನೋಡಿದ್ದೀರಾ? ನೋಡಿಲ್ಲ ಸರ್, ಇವ್ರನ್ನೆಲ್ಲಾದರೂ ನೋಡಿದ್ದೀರಾ? ಹಾಂ, ಬಾಲಕೃಷ್ಣ ಬಿಲ್ಡಿಂಗಲ್ಲಿರೋದು. ಹಾಂ, ಸ್ವಲ್ಪ ಕರಿತೀರಾ ಅವ್ರನ್ನ? ಹಾಂ, ಕಾಲ್ ಮಾಡಿ ಕರಿತೀನಿ. ಹಾಂ. ಹಲೋ ಚಿಲ್ಲ, ಹೋಟೆಲ್ ಹತ್ರ ಬಾ ಸ್ವಲ್ಪ. ಹಾಂ, ಸರಿ ಸರಿ. ಹಲೋ, ಹೇಳಿ ಸೋಮಯ್ಯ. ಸರ್, ನೀವು ಹೇಳ್ತಾ ಇದ್ರಲ್ಲ ಯಾವಾಗಲೂ ಚೆಲ್ಲಾಟ ಆಡುವವನಿಗೆ ಒಬ್ಬ ಚೆಲ್ಲಾಟಗಾರ ಬೇಕು ಅಂತ ಗಂಡು ಒಬ್ಬ ಸಿಕ್ಕಿದ್ದಾನೆ ಸರ್. ಯಾರ್ರೀ ಅವನು? ಸರ್, ಅವನ ಹೆಸರು ಚೆಲ್ಲ ಅಂತ ಸರ್. ಅದೇ ಸರ್, ಆ ರೈಟ್ನ ಸರಿಯಾಗಿ ಹೊಡೆದಿದ್ನಲ್ಲ, ಅವನೇ ಚೆಲ್ಲ ಸರ್. ಸರಿ, ಒಂದು ಕೆಲಸ ಮಾಡಿ, ಇಮಿಡಿಯೇಟ್ ಅವನ್ನ ಲಾಕಪಿಗೆ ತಗೊಳ್ಳಿ. ಇಲ್ಲಾಂದರೆ ಮುನ್ನಾಬಾಯಿ ಹುಡುಗರು ಅವ್ನು ಏನಾದರೂ ಮಾಡಿಬಿಡ್ತಾರೆ. ಓಕೆ ಸರ್. ಓಕೆ. ಬರ್ತಾ ಇದ್ದಾರೆ, ಸ್ವಲ್ಪ 5 ನಿಮಿಷ ಬರ್ತಾರೆ, ಕೂತ್ಕೊಳ್ಳಿ. ಇನ್ನು ಮುಂದೆ ನಡೆಯೋ ನವರಂಗಿ ಆಟಗಳಿಗೆ ನಾನೇ ಕೂಡ ಆಗಿಬಿಡ್ತೀನಿ.
ಅಣ್ಣ ಕರೆದ್ರಲ್ಲ? ಸಾಯಿಬ್ರು ನಿನ್ನ ಕರೆ ಕೇಳಿದ್ರು, ಏನೋ ಮಾತಾಡ್ಬೇಕಂತೆ, ಮಾತಾಡು. ಏನು ಹೇಳಿ ಸರ್? ಏಯ್ ಎಂಥ ಸಹವಾಸ ಮಾಡ್ತೀರಾ ರೀ, ಇಂಥವ್ರಿಂದ ದೂರ ಇರ್ರಿ. ಏಯ್ ನಡಿ ಸ್ಟೇಷನ್ಗೆ. ನಾನೇನು ಮಾಡಿದ್ದೀನಿ? ಏಯ್ ನಡಿಯಾ. ನಾನೇನು ಮಾಡಿದ್ದೀನಿ ಸರ್? ಏಯ್ ನಡಿಯಲ್ಲೇ. ನೋಡಿ ಅಣ್ಣ, ರೈಟ್ ಎಲ್ಲರ ಕೈಕಾಲು ಮುರ್ಕ ಓಡಾಡ್ತಿದ್ದ, ಆದ್ರೆ ಈಗ ಅವನೇ ಕಾಲು ಎತ್ಕೊಂಡು ಮಲಗಿದ್ದಾನೆ. ಸಿಕ್ಕದ್ನೇನು ಅವನು? ಇಲ್ಲ ಅಣ್ಣ, ಸಿಗ್ತಾ ಇಲ್ಲ. ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ, 40 ಜನ ಹುಡುಗರು ಹುಡುಕ್ತಾ ಇದ್ದೀವಿ, ಎಲ್ಲೂ ಸಿಗ್ತಾ ಇಲ್ಲ. ನಮಸ್ಕಾರ ಸರ್. ಎಲ್ರಿ ಅವನು? ಲಾಕಪ್ಪಲ್ಲಿದ್ದಾನೆ ಸರ್. ನೀನೇನಾ ಚಲ್ಲ? ಹೌದು, ನಾನೇನು ತಪ್ಪು ಮಾಡಿದ್ದೀನಿ? ನನಗೆ ಸ್ಟೇಷನಿಗೆ ಕರೆದಿದ್ದೀರಾ? ಸೋಮಯ್ಯ, ಹಾಂ ಸರ್. ಇವನ್ನ ಚಂಬರಿ ಕರ್ಕೊಂಬನ್ನಿ. ಸರಿ ಸರ್. ಸರ್ ಹೇಳಿ ಸರ್, ನಾನೇನು ತಪ್ಪು ಮಾಡಿದ್ದೀನಿ? ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ನೋಡ್ ಚಲ್ಲ, ನೀನು ಯಾರು ಅಂತ ನಂಗೆ ಗೊತ್ತಿಲ್ಲ, ಬಟ್ ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿದೆ. ನನ್ನಿಂದ ಕೆಲಸನಾ? ಏನು ಕೆಲಸ ಸರ್? ಹೌದು, ಈ ಏರಿಯಾದಲ್ಲಿ ಮುನ್ನಾಬಾಯಿ ಅಂತ ಒಬ್ಬ ರೌಡಿ ಇದ್ದಾನೆ, ಅವನನ್ನು ಮುಗಿಸ್ಬೇಕು. ಸಾರಿ ಸರ್, ನನ್ನಿಂದ ಈ ಕೆಲಸ ಆಗಲ್ಲ. ನಾನಿಲ್ಲಿ ಬಂದಿರೋದು ಕೆಲಸ ಮಾಡಿ ಜೀವನ ನಡೆಸೋಕ್ಕೆ, ಯಾರ್ಯಾರನ್ನು ಕೊಲ್ಲಕ್ಕಲ್ಲ ಸರ್. ಮುನ್ನಾಬಾಯಿ ಹುಡುಗರಿಗೆ ಹೊಡೆದಿರೋದು ನಿಜ, ಆದರೆ ಯಾಕೆ ಹೊಡೆದೆ ಗೊತ್ತಾ? ನನ್ನ ಹುಡುಗಿನ ರೇಗಿಸಿದ ಅಂತ ಹೊಡೆದೆ. ನಿನ್ನ ಹುಡುಗಿನ ರೇಗಿಸಿದ್ದಕ್ಕೆ ಹೊಡೆದಿದೀಯ ನೀನು, ಆದರೆ ಅವನು ಎಷ್ಟು ಜನ ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡಿದ್ದಾನೆ ಅಂತ ನಿಂಗೆ ಗೊತ್ತಾ? ಅದು ನನ್ನ ವಿಷಯ ಅಲ್ಲ ಸರ್. ನನ್ನ ವಿಷಯ ಅಲ್ಲದ ಮೇಲೆ ನಾ ಅದರ ತಂಟೆಗೆ ಹೋಗೋದೇ ಇಲ್ಲ. ನನ್ನ ವಿಷಯ ಅಂತ ಬಂದರೆ ಅದು ಯಾರಾದರೂ ಸುಮ್ಮನೆ ಇರಲ್ಲ ಸರ್. ಚಲ್ಲ, ನಿನ್ಗೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಸೋಮಯ್ಯ, ಆ ಫೈಲ್ ತೊಗೊಂಬನ್ನಿ. ಸರ್ ಫೈಲು. ಸರ್, ಇದು ನನ್ನ ತಂಗಿ ಫೋಟೋ. ಇದ್ಯಾಕಿಲ್ಲಿದೆ? ಇದು ನಿನ್ನ ತಂಗಿನಾ? ಹೌದು ಸರ್. ಅನ್ವರ್ ಅಂಡ್ ಗ್ಯಾಂಗ್ ಸೇರಿಕೊಂಡು ರೇಪ್ ಅಂಡ್ ಮರ್ಡರ್ ಮಾಡಿರೋ ನತದೃಷ್ಟ ಹೆಣ್ಣೆ ನಿಮ್ಮ ತಂಗಿ. ಈಗ ಈ ಕೇಸ್ ಕೊಟ್ಟಿರೋರಿಲ್ಲ, ತಗೊಂಡಿರೋ ಪೊಲೀಸ್ ಆಫೀಸರ್ ಇಲ್ಲ. ಫ್ಯೂಚರಲ್ಲಿ ಯಾವ ಪೊಲೀಸ್ ಆಫೀಸರ್ ಬಂದರೂ ಕೂಡ ಈ ಫೈಲ್ನ ಟಚ್ ಕೂಡ ಮಾಡಲ್ಲ. ನಿನ್ನ ತಂಗಿ ಸಾವನ್ನ ಸಮಾಜದಲ್ಲಿ ಸೂಸೈಡ್ ಅಂತ ಬಿಂಬಿಸಿದ್ದಾರೆ. ಸರ್, ಅವರೆಲ್ಲ ಎಲ್ಲಿ ಸಿಗ್ತಾರೆ ಸರ್? ನಾನು ಯಾರನ್ನು ಬಿಡೋದಿಲ್ಲ. ಒಬ್ಬೊಬ್ಬರ ರಕ್ತನೂ ನನ್ನ ಮೈಗೆ ಅಂಟಬೇಕು. ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗಬೇಕು ಸರ್. ಅವನ್ನ ಹೊಡೆಯೋದು ಅಷ್ಟು ಸುಲಭ ಅಲ್ಲ. ಇನ್ನು 3 ದಿನದಲ್ಲಿ ಗಣೇಶ ಹಬ್ಬ ಇದೆ. ಮುನ್ನಾಬಾಯಿ ಹುಡುಗರು ಮೊದಲೇ ದಿನನೇ ಗಣೇಶನ ಎತ್ತುತ್ತಾರೆ. ಮುನ್ನಾಬಾಯಿ ಬಂದೇ ಬರ್ತಾನೆ. ಅವನ್ನ ಅಲ್ಲೇ ಹೊಡಿಬೇಕು. ಪ್ಲಾನ್ ನಾನು ಹೇಳ್ತೀನಿ. ಆದಷ್ಟು ಬೇಗ ಹೇಳಿ ಸರ್. ಅಣ್ಣ, ನಮ್ಮ ಹುಡುಗರು ಗಣೇಶ ಇಟ್ಟಿದ್ದಾರಲ್ವಾ, ಇವತ್ತು ಎತ್ತಾ ಇದ್ದಾರಂತೆ.
ಇವತ್ತೇ ಕೊನೆ ಪೂಜೆ ಅಂತೆ, ಅದಕ್ಕೆ ನಿಮ್ಮನ್ನು ಪೂಜೆ ಕರ್ಕೊಂಬ ಅಂತ ಹೇಳಿದ್ದಾರೆ. ಏಯ್, ರೈಟ್ನ ಹೊಡೆದು ಯಾರೋ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ, ನಾನು ಗಣೇಶನ ಮುಂದೆ ಬಂದು ಡ್ಯಾನ್ಸ್ ಆಡಬೇಕಾ? ಹೇಳಲೇ, ಹೇಳ. ಇಲ್ಲಣ್ಣ, ನಮ್ಮ ಹುಡುಗರು ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ ಅವನೆಲ್ಲೂ ಸಿಗ್ತಾ ಇಲ್ಲ. ಪ್ಲೀಸ್ ಬನ್ನಿ ಅಣ್ಣ, ಹೋಗೋಣ. ಹೋಗಿಲ್ಲ ಅಂದರೆ ಹುಡುಗರೆಲ್ಲ ಮತ್ತೆ ಬೇಜಾರಾಗ್ತಾರೆ. ಆಯ್ತು, ಬರ್ತೀನಿ ಅಂತ ಹೇಳೋಗೋ. ಸೋಮಯ್ಯ, ಹಾಂ ಫಸ್ಟ್ ಲಾಕಪ್ಪಲ್ಲಿರೋ 4 ಜನ ಕರ್ಕೊಂಬನ್ನಿ. ಹ್ಞೂ ಹೈ ಸಾಹೇಬ್ರು ಕರಿತಾವ್ರು, ಬನ್ರಾ? ಹೈ ಎದ್ದೇಳ್ರ, ಬನ್ರಲ್ಲ. ನಡಿಯಾ, ಹೈ ನಡಿಯಾ, ಹೈ ನಡಿಯಾ ಲೈ, ಏಯ್ ಯಾವನ ನಡಿಯಾ. ಸೋಮಯ್ಯ, ಏನ್ರಿ ಕೇಸ್ ಇವ್ರದೆಲ್ಲ? ಸರ್ ಪಾಪ ಆ ಮುನ್ನಾಬಾಯಿ ಕಡೆ ಹುಡುಗರು ಮಾಡಿರೋ ತಪ್ಪನ್ನ ಇವ್ರ ಮೇಲೆ ಹಾಕ್ಬಿಟ್ಟು ಇವ್ರನ್ನ ಜೈಲಲ್ಲಿ ಹಾಕಿದ್ದಾರೆ ಸರ್. ನಮ್ಮ ತಾಯಣ್ಣೆ ನಾವೇನು ತಪ್ಪು ಮಾಡಿಲ್ಲ ಸರ್. ಈ ಹಡ್ಸಿ ಮಕ್ಕಳು ಏನಕ್ಕೆ ಇಲ್ಲಿ ತಂದು ಹಾಕಿದ್ದಾರೆ ಗೊತ್ತಾಗ್ತಾ ಇಲ್ಲ ಸರ್. ಹೇ ಸುಮ್ಮನೆ ಕೂತ್ಕೊಳ್ಳ. ಸೋಮಯ್ಯ, ನಿಮ್ಮಿಂದ ಒಂದು ಕೆಲಸ ಆಗಬೇಕು. ನೀವು ಹೇಳ್ದಂಗೆ ಮಾಡಿದ್ರೆ ಬಿಟ್ಬಿಡ್ತೀರಾ ಸರ್? ಕೆಲಸ ಆದಮೇಲೆ ನೀವು ಈ ಕಡೆ ತಲೆನೂ ಹಾಕಬೇಡಿ. ಏನು ಮಾಡ್ಬೇಕು ಸರ್? ಹೇಳಿ ಸರ್, ಏನು ಮಾಡಬೇಕು? ಇನ್ನು 3 ದಿನದಲ್ಲಿ ಆ ಏರಿಯಾದಲ್ಲಿ ಗಣೇಶನ್ ಕೂರಿಸ್ತಾರೆ. ಮುನ್ನಾಬಾಯಿ ರೈಟ್ ಹ್ಯಾಂಡ್ನ ಹೊಡೆದಿದ್ದಾರೆ. ಸೊ ಅವ್ರ ಕಡೆ ಇವಾಗ ಯಾರೂ ಜನ ಇಲ್ಲ. ಸೊ ನೀವು ಅಲ್ಲಿಗೆ ಹೋಗ್ಬಿಟ್ಟು ಅವ್ರ ಮೇಲೆ ಅಟ್ಯಾಕ್ ಮಾಡಿ. ಎಲ್ಲರ ಕಣ್ಗೂ ಖಾರದ ಪುಡಿ ಎರಚ್ಬಿಡಿ. ಸರಿ ಸರ್. ಓಕೆನಾ? ನೀವು ಹೇಳ್ದಂಗೆ ಮಾಡ್ತೀವಿ ಸರ್. ಅಣ್ಣ ಬರ್ತಿದ್ದಾರೋ? ಎಲ್ಲ ರೆಡಿ ಮಾಡ್ಕೊಳ್ಳಿ. ಅಣ್ಣ ಬರ್ತಿದ್ದ ಅನ್ಕಂಡ್ರಲ್ಲೇ. ಹೇಳಿ ಸೋಮಯ್ಯ. ಸರ್ ಮುನ್ನಾಬಾಯಿ ಬರ್ತಾ ಇದ್ದಾನೆ ಸರ್. ಹೌದಾ? ಹಾಂ ಹೌದು ಸರ್. ಓಕೆ, ನಾನು ಹೇಳಿದ್ದೆಲ್ಲ ನಿಮ್ಗೆ ಜ್ಞಾಪಕ ಇದೆ ತಾನೇ? ಹೌದು ಸರ್. ಸೊ ನೀವಿನ್ನು ಹೊಡ್ಬೋದು. ಸರಿ ಸರ್. ಯಾಕೋ ಹುಡುಗರು ಕಮ್ಮಿ ಇದ್ದಾರೆ? ರೈಟ್ನ ಹೊಡೆದಿದ್ದಾರಲ್ಲ, ಅವ್ನು ಹುಡ್ಕೊಂಡೋಗಿದ್ದಾರೆ ಎಲ್ಲರೂ. ಏನಾಯ್ತಣ್ಣ? ನನ್ನ ಮಕ್ಳ ಯಾವನ ಮಾಡಿದ್ದು? ಅಣ್ಣ ಎದ್ದೇಳಿ ಅಣ್ಣ, ಅಣ್ಣ. ಹಲೋ ಅಣ್ಣ, ಅಣ್ಣಂಗೆ ಹೊಡೆದ್ಬಿಟ್ರಣ್ಣ. ಏನೋ ಏನೋ ಹೇಳ್ತಾ ಇದೀಯಾ? ನಿಜ ಅಣ್ಣ, ಅಣ್ಣನ ಬಾಡಿ ಪೋಸ್ಟ್ ಮಾರ್ಟಮ್ ತಾನೋ ಇದ್ದಾರೆ. ನಾನು ಈಗಲೇ ಬರ್ತಾ ಇದ್ದೀನಿ. ಸರಿ ಅಣ್ಣ, ಆಯಿತು. ಇನ್ನೊಬ್ಬ ಇದ್ದಾನೆ ಅನ್ವರ್. ಅವ್ನು ಬಂದಾದ್ಮೇಲೆ ನಮಗೇನು ಗೊತ್ತಿಲ್ಲ ಅನ್ನೋ ಥರ ನಾಟಕ ಆಡ್ತೀವಿ.
ಜಗವೇ ನಾಟಕದ ಸಂತೆ. ನೀವೇನಾದರೂ ಮಾಡಿ ನನಗಿಲ್ಲ ಅದರ ಚಿಂತೆ. ಹಲೋ ಸರ್. ಹೇಳಿ ಸೋಮಯ್ಯ. ಸರ್ ಅನ್ವರ್ ಬಂದಿದ್ದಾನೆ ಸರ್. ಹೌದಾ? ಹಾಂ, ಒಂದು ವಿಸಿಟ್ ಆಗಿ ಬನ್ನಿ ಸರ್. ಓಕೆ. ಓಕೆ ಸರ್. ಅಣ್ಣ ಎಸ್ ಐ ಬರ್ತಿದ್ದಾನಣ್ಣ. ಅನ್ವರ್, ಸಮಾಧಾನ ಮಾಡ್ಕೋ. ಅವನು ಸಿಕ್ಕೇ ಸಿಗ್ತಾನೆ. ಏನೋ ಸಮಾಧಾನ ಮಾಡ್ಕೊಳ್ಳೋದು. ನಮ್ಮ ಅಣ್ಣನ ಬಾಡಿನ ನೋಡಕ್ ಬಿಡ್ಲಿಲ್ಲ ಕಣ್ರಲ್ಲಿ. ಅಣ್ಣ, ಅಣ್ಣ, ಅವನು ಯಾರೋ ಅಂತ ಗೊತ್ತಾಯ್ತು. ಯಾರೋ ಅವನು? ಅದ್ಯಾರೋ ಚಲ್ಲ ಅಂತೆ. ತಿರ್ಗಾ ನಮ್ಮ ಹುಡುಗನಿಗೆ ಹೊಡೆದಿದ್ದಾನೆ. ನಡೀರೋ ಹೋಗೋಣ. ಅಣ್ಣ, ಎಸ್ ಐ ಬರ್ತಿದ್ದಾರೆ. ಓ, ಏನು ಸರ್, ಅವನು ಯಾರು ಅಂತ ಹೇಳಕ್ ಬಂದ್ರಾ? ಅನ್ವರ್, ನಿಂಗೆ ಗೊತ್ತಿತ್ತು ರೈಟ್ನ ದಾಟಿ ಮುನ್ನಾಬಾಯಿ ನೆರಳು ಕೂಡ ಸೋಕಕ್ಕಾಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ರೈಟ್ನ ಹೊಡೆದ್ಬಿಟ್ಟು ಮುನ್ನಾಬಾಯಿನ ಕ್ರಾಸ್ ಮಾಡಿದ ನಾವು ಅವನೇನು ಮಾಡೋಕ್ಕಾಗಲ್ಲ. ಸೊ ನಿಮ್ಮಣ್ಣ ಫೀಲ್ಡಲ್ಲಿ ತುಂಬಾ ಹೆಸರು ಮಾಡಿದರು. ಅದನ್ನ ನೀನು ಉಳಿಸ್ಕೊಂಡು ಹೋಗಬೇಕು. ಅದಕ್ಕೆ ಕೆಲವೊಬ್ಬರು ಯಾರು ಮಾತು ಕೇಳದೆ ಇದ್ರೂ ದುಡ್ಡಿನ ಮಾತು ಕೇಳ್ತಾರೆ. ಅವನ್ನ ಕರೆಸ್ಬಿಟ್ಟು ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ್ಬಿಡು, ಪ್ರಾಬ್ಲಮ್ ಸಾಲ್ವ್. ಸರಿ, ನೀವು ಹೇಳ್ದಂಗೆ ಆಗಲಿ. ಕರ್ಸಿ ಅವನ್ನ. ಓಕೆ. ನನಗೆ ಅಂತ ಇದ್ದಿದ್ದು ನನ್ನ ಅಣ್ಣ. ಅವನೇ ಒಂದು ದೊಡ್ಡ ಆಸ್ತಿ ನನಗೆ. ಆದರೆ ಅವನನ್ನೇ ಕಿತ್ಕೊಂಡ್ಬಿಟ್ಟ. ಇರಲಿ, ಕ್ಷಮಿಸ್ತೀನಿ, ಬಿಟ್ಬಿಡ್ತೀನಿ. ಹೇಳೋ, ಎಷ್ಟು ಬೇಕು ಹೇಳೋ, ತಗೊಂಡು ಊರು ಬಿಟ್ಟು ಹೋಗ್ತಾ ಇರೋ. ನೋಡೋ, ಇದೊಂದು ಒಳ್ಳೆ ಅವಕಾಶ ನಿನಗೆ. ಜೀವನ ಪೂರ್ತಿ ದುಡಿದ್ರೂ ಅವ್ರು ಕೊಡೋ ದುಡ್ಡನ್ನ ಸಂಪಾದನೆ ಮಾಡೋಕ್ಕಾಗಲ್ಲ ನಿನಗೆ. ಅವ್ರು ಕೊಡೋ ದುಡ್ಡನ್ನ ತೊಗೊಂಡು ಊರ ಕಡೆ ಹೋಗ್ತಾ ಇರು. ಬಿಟ್ಬಿಡಿ ಸರ್ ಈ ನವರಂಗಿ ಆಟಗಳನ್ನು. ನನ್ನ ಸೇಡಿಗೆ ನೀವು ಯಾರು ಯೋಗ್ಯರಲ್ಲ. ನಾನು ಪಾಡಿಗೆ ನನಗೆ ಬಿಟ್ಬಿಡಿ. ಅವನು ಬಾಯಿ ಮಾತಲ್ಲ ಕೇಳೋನಲ್ಲ. ಹೇಳೋದು ಇಲ್ಲ ಅನಿಸುತ್ತೆ. ಎಲ್ಲೋ ಸಿಗ್ತಾನ ಅವನು. ಆ ಸೆಕೆಂಡ್ ಕ್ಲಾಸ್ ಹತ್ರ ಜಾಸ್ತಿ ಓಡಾಡ್ತಿರ್ತಾರಣ್ಣ, ಅಲ್ಲೇ ಎತ್ತು ಬಿಡ್ತೀವಿ. ಬೇಗ ಮುಗಿಸ್ಬಿಡಿ. ಹಲೋ ಚೆಲ್ಲ, ನಿನ್ನ ಹೊಡೆಯೋಕ್ಕೆ ಅಂತ ಅನ್ವರು ಹುಡುಗರನ್ನ ಕಳಿಸಿದ್ದಾನೆ. ಹುಷಾರು. ಆಟ ತುಂಬ ಚೆನ್ನಾಗಿ ಆಡ್ತೀರಾ ಸರ್. ಅದೆಲ್ಲ ಬಿಡು, ನಿನ್ನ ಹೊಡೆಯೋಕ್ಕೆ ಅಂತ. ಅದೆಲ್ಲ ಬಿಡಿ ಸರ್, ನೀವು ಹುಷಾರು. ಹಲೋ ಅಣ್ಣ, ಚೆಲ್ಲ ನಮ್ಮ ಹುಡುಗರಿಗೆ ಹೊಡೆದು ಬಿಟ್ಟಿದ್ದಾರಣ್ಣ. ನಮ್ಮ ಹುಡುಗರು ಆಸ್ಪತ್ರೆಯಲ್ಲಿದ್ದಾರಣ್ಣ. ಚಲ್ಲ ಚಲ್ಲ ಚಲ್ಲ, ನಿನಗೆ ಕೊಡ್ತೀನಿ ನಾನು ಬುಲ್ಲ. ನಾನು ನಿದ್ದೆಗೆಡಿಸ್ಬಿಟ್ಟಿದ್ಯಾ, ನಿನ್ನ ಸುಟ್ಟು ಹಾಕ್ತೀನಿ.
ಶಿಫ್ಟ್. ಎಷ್ಟು ಚೆನ್ನಾಗಿ ಹೇಳಿದೆ ನಿಂಗೆ. ನನ್ನ ಮಾತು ಕೇಳಲಿಲ್ಲ, ಆದರೆ ಈಗ ನೋಡು ಹೆಂಗೆ ಸಾಯ್ತೀಯ ಅಂತ. ಪಾಪ ಕಣ್ರೋ ಚಲ್ಲ. ನಿನ್ನ ಪಾಪ ಕರ್ಮಗಳು ಇವತ್ತೇ ನಿನ್ನ ಜೊತೆ ಮಣ್ಣಲ್ಲಿ ಮಣ್ಣಾಗೋಗ್ಲಿ. ಅಲ್ಲ ಸರ್, ಅವತ್ತು ಮುನ್ನಬಾಯಿ ಸತ್ತ, ಇವತ್ತು ಅವನ ತಮ್ಮ ಅನ್ವರ್ ಸತ್ತ. ಏನು ನಡೀತಾ ಇದೆ ಇಲ್ಲಿ? ಇದೆಲ್ಲ ಯಾರೋ ಪ್ಲ್ಯಾನ್ ಮಾಡಿ ಮಾಡೋ ಥರ ಇದೆ. ಇನ್ನು ಯಾರ್ಯಾರು ತಲೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಮುನ್ನಾಬಾಯಿ ಸತ್ತಾಗಿಂದ ನಮಗೆ ಬರೋ ಪರ್ಸೆಂಟೇಜು ಬಂದಿಲ್ಲ. ಅವನ ತಮ್ಮ ಅನ್ವರ್ ಇದ್ದಾನೆ, ಏನಾದರೂ ಮಾಡ್ತಾನೆ ಅಂದ್ಕೊಂಡ್ರೆ ಅವನೂ ಸತ್ತಿದ್ದಾನೆ. ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ? ಆ SIನ ಕಾಲ್ ಮಾಡಿ ಬರಕೇಳಿ ಇಲ್ಲಿಗೆ. ಸರ್, ಏನ್ರಿ ಶಿವಕುಮಾರ್, ಕೆಲಸ ಮಾಡಕ್ಕೆ ಬಂದಿದ್ದೀರಾ ಇಲ್ಲ ಕತ್ತೆ ಕಾಯಕ್ಕೆ ಬಂದಿದ್ದೀರಾ? ಏನು ನಡೀತಾ ಇದೆ ಇಲ್ಲಿ? ಮುನ್ನಾಬಾಯಿನ ಯಾರು ಹೊಡೆದದ್ದು? ಸರ್, ಇದೆಲ್ಲ ಮಾಡ್ತಾ ಇರೋದು ಒಬ್ಬನೇ, ಅವನೇ ಚೆಲ್ಲ. ಗೊತ್ತಿದ್ರು ಯಾಕೆ ಸುಮ್ಮನಿದ್ದೀರ ರೀ? ಮೊದಲು ಅವನ್ನ ಅರೆಸ್ಟ್ ಮಾಡ್ರಿ. ಸರ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಇರೋ ಬರೋ ಕೇಸ್ನೆಲ್ಲ ಅವನ ಮೇಲೆ ಹಾಕ್ಬಿಟ್ಟು ಅವನ್ನ
ಜೈಲಲ್ಲಿ ಜೀವನ ಪೂರ್ತಿ ಕೊಳೆಯೋ ಥರ ಮಾಡ್ತೀನಿ. ಏನು ಸರ್ ಯೋಚನೆ ಮಾಡ್ತಾ ಇದ್ದೀರಾ? ನನಗೆ ಭಯ ಆಗ್ತಾ ಇದೆ, ಮುಂದೆ ಏನಾಗುತ್ತಂತ. ಸರ್ ಭಯನಾ? ಪ್ರಾಬ್ಲಮ್ಮೇ ಸಾಲ್ವ್ ಆದಮೇಲೆ ಭಯ ಏನಕ್ಕೆ ಸರ್? ಪ್ರಾಬ್ಲಮ್ ಶುರುವಾಗಿದ್ದೇ ಇವಾಗ. ಮುನ್ನಾಬಾಯಿ ಹುಡುಗರು ಬರ್ತಾ ಇದ್ದಾರೆ. ಅವ್ರ ಬಗ್ಗೆ ನಿಮಗೆ ಇನ್ನೂ ಗೊತ್ತಿಲ್ಲ. ಅವ್ರ ಹೆಸರು ಕೇಳಿದ್ರೇ ಭಯ ಆಗುತ್ತೆ. ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನಿಮಗೆ. ಸರ್ ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾನಿದ್ದೀನಿ. ಹಲೋ, ಚಲ ಎಲ್ಲಿದೆಯಾ? ಇಲ್ಲೇ ಸ್ಟೇಷನ್ ಹತ್ರ ಇದ್ದೀನಿ ಸರ್. ಸ್ಟೇಷನ್ ಹತ್ರ ಬಂದೋಗು. ಸರಿ ಸರ್. ಸರ್, ಅಟ್ಟಾಸದಿಂದ ಮೆರೆತಿರೋ ರಾಕ್ಷಸರ ಚಟ್ಟ ಕಟ್ಟೆ ಆಯಿತು. ನನ್ನ ತಂಗಿ ಆತ್ಮಕ್ಕೆ ಶಾಂತಿನೂ ಸಿಕ್ಕಾಯಿತು ಸರ್. ಸರ್, ನಾನಿನ್ನು ಬರ್ತೀನಿ ಸರ್. ಕೊನೆಗೂ ತೋರಿಸ್ಬಿಟ್ರಲ್ಲ ಸರ್ ಪೊಲೀಸ್ ಬುದ್ಧಿನ. ನಾನಿರೋ ಜಾಗದಲ್ಲಿ ಯಾವ ಹೀರೋನು ಇಲ್ಲ, ಯಾವ ವಿಲನು ಇಲ್ಲ. ಇಲ್ಲಿ ಎಲ್ಲ ನಾನೇ. ಇದರ ಪರಿಣಾಮ ಮುಂದೆ ಭಯಂಕರವಾಗಿರುತ್ತೆ ಸರ್. ಅದೆಷ್ಟು ಭಯಂಕರವಾಗಿರುತ್ತೆ ಅಂತ ನಾನು ನೋಡ್ತೀನಿ.